ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ರುದ್ರ ತಾಂಡವ ಮಳೆ ಬೀಳ್ತಾ ಇದೆ. ನಿರಂತರ 2 ದಿನಗಳಿಂದ ಭೀಕರ ಮಳೆಯ ಆರ್ಭಟ ಇದೆ. ತೆಲಂಗಾಣ, ಆಂಧ್ರದ 10 ಜಿಲ್ಲೆಗಳಲ್ಲಿ ಮಳೆಯ ರೌದ್ರ ನರ್ತನ ಶುರುವಾಗಬಿಟ್ಟಿದೆ. 2 ರಾಜ್ಯಗಳ ಹಲವು ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಪ್ರವಾಹದಲ್ಲಿ ಸಿಲುಕಿರುವ ಸಾವಿರಾರು ಜನರ ರಕ್ಷಣಾ ಕಾರ್ಯ ಜೋರಾಗಿ ನಡೀತಾ ಇದೆ. ಆಂಧ್ರ ಪ್ರದೇಶದ 294 ಗ್ರಾಮಗಳಿಗೆ ಜಲ ದಿಗ್ಬಂಧನ ಆಗಿರೋದು. ರಣಭೀಕರ ಮಳೆಗೆ ಈವರೆಗೂ 19 ಮಂದಿ ಬಲಿಯಾಗಿದ್ದಾರೆ. ಆಂಧ್ರದಲ್ಲಿ ಈವರೆಗೂ 17,000 ಜನ ಸ್ಥಳಾಂತರ ಮಾಡಲಾಗಿದೆ. ವಿಜಯವಾಡ ಒಂದರಲ್ಲೇ 3 ಲಕ್ಷ ಮಂದಿ ಸಂತ್ರಸ್ತರಿದ್ದಾರೆ. 26 ಎನ್ಡಿಆರ್ಎಫ್ ತಂಡಗಳಿಂದ ಸಮರೋಪಾದಿಯಲ್ಲಿ ರಕ್ಷಣಾ ಕಾರ್ಯ ನಡೀತಾ ಇದೆ. ಎನ್ಡಿಆರ್ಎಫ್ ತಂಡದಿಂದ ಪ್ರವಾಹ ಪರಿಹಾರ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರೋದು. 140 ರೈಲುಗಳ ಸಂಚಾರ ರದ್ದಾಗಿದೆ. 54 ರೈಲುಗಳ ಮಾರ್ಗ ಬದಲು ಮಾಡಲಾಗಿದೆ. ಅನೇಕ ಕಡೆ ಸೇತುವೆಗಳು, ರಾಷ್ಟ್ರೀಯ ಹೆದ್ದಾರಿಗಳು ಮುಳುಗಡೆಗೊಂಡಿವೆ. ತೆಲಂಗಾಣ, ಆಂಧ್ರದಲ್ಲಿ ಈಗ ನದಿಗಳು ಕೂಡ ಉಕ್ಕಿ ಹರಿತಾ ಇದ್ದಾವೆ. ಇಷ್ಟು ದಿನಗಳ ಕಾಲ ಕರ್ನಾಟಕದಲ್ಲಿ ಮಳೆಯ ರೌದ್ರ ನರ್ತನವನ್ನ ನಾವು ಗಮನಿಸಿದ್ವಿ. ಈಗ ಪಕ್ಕದ ರಾಜ್ಯಗಳು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಮಳೆರಾಯನ ಆರ್ಭಟ ಜೋರಾಗಿ ನಡೀತಾ ಇದೆ. ನಿರಂತರ 2 ದಿನಗಳಿಂದಲೂ ಕೂಡ ಭೀಕರ ಮಳೆ ಬೀಳ್ತಾ ಇರೋದು. ತೆಲಂಗಾಣ, ಆಂಧ್ರದ 10 ಜಿಲ್ಲೆಗಳಲ್ಲಿ ಬಹಳಷ್ಟು ಸಂಕಷ್ಟ ಎದುರಾಗಿಬಿಟ್ಟಿದೆ ಮಳೆಯಿಂದ. 2 ರಾಜ್ಯಗಳ ಹಲವು ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಅಯೋಮಯವಾಗ್ಬಿಟ್ಟಿದೆ. ಪ್ರವಾಹದಲ್ಲಿ ಸಾವಿರಾರು ಜನ ಸಿಕ್ಕಾಕೊಂಡಿದ್ದಾರೆ. ಪಾಪ ಅವರನ್ನ ಆ ಒಂದು ಪ್ರವಾಹದಿಂದ ಹೊರ ಕರ್ಕೊಂಡು ಬರೋದಕ್ಕೆ ರಕ್ಷಣಾ ಕಾರ್ಯ ಜೋರಾಗಿ ನಡೀತಾ ಇದೆ. ಆಂಧ್ರ ಪ್ರದೇಶದ 294 ಗ್ರಾಮಗಳಿಗೆ ಜಲ ದಿಗ್ಬಂಧನ ಆಗಿರೋದು. ರಣಭೀಕರ ಮಳೆಗೆ ಈವರೆಗೂ 19 ಜನ ಬಲಿಯಾಗಿದ್ದಾರೆ. ಆಂಧ್ರದಲ್ಲಿ ಈವರೆಗೂ 17,000 ಜನರನ್ನ ಸ್ಥಳಾಂತರ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. వాడుకోండి, అవతలాడుకోండి.